ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಾನು ಧೀರಜ್. ನಾನು ನವ್ಯಶ್ರೀ. ಇವತ್ತಿನ ಈ ಸೆಷನ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್ ಮ್ಯಾಗಝೈನ್, ಸ್ಪರ್ಧಾ ಲೈನ್ಸಿನ ಕರೆಂಟ್ ಅಫೇರ್ಸ್ ಮ್ಯಾಗಝೈನ್ ಅನ್ನ ಏಕೆ ಓದ್ಬೇಕು ಅಂತ ಹೇಳ್ಬಿಟ್ಟು ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಲ್ಲದೆ ನಮ್ಮ ಮ್ಯಾಗಝಿನ್ ಅಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ ಅಂತ ನೀವು ನೋಡ್ತಾ ಹೋಗ್ಬೋದಾಗಿರುತ್ತೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ನಮ್ದು ಆಲ್ರೆಡಿ ಫೆಬ್ರವರಿ ಮಂತ್ ಮ್ಯಾಗಝಿನ್ ರಿಲೀಸ್ ಆಗಿದೆ. ನೋಡಬಹುದು, ಇದೇ ನಮ್ಮ ಫೆಬ್ರವರಿ ಮ್ಯಾಗಝಿನ್. ಸೊ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ, ಫ್ರಂಟ್ ಪೇಜ್ ನೋಡಿದ್ರೇನೆ ನಿಮ್ಗೆ ಸಾಕಷ್ಟು ವಿಷಯಗಳು ಫ್ರಂಟ್ ಪೇಜ್ ಅಲ್ಲೇ ಕವರ್ ಆಗಿದೆ. ಹಾಗೇನೆ ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಎರಡರಲ್ಲೂ ಇದೆ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇದೆ. ಮತ್ತೆ ನಂಬರ್ ಆಫ್ ಪೇಜಸ್ ನೋಡಿ ಮ್ಯಾಮ್, 100 ಅಲ್ಲಿ ಇದೆ. ಹೌದು ಸರ್, ತುಂಬಾ ಕಾಂಪ್ಯಾಕ್ಟ್ ಆಗಿ, ತುಂಬಾ ಸಣ್ಣ ಒಂದು ಕವರ್ ಅಲ್ಲೇನೆ ಇಡೀ ಟಾಪಿಕ್ಸ್ ಸುಮಾರು 280 ಟಾಪಿಕ್ಸ್ ಗಳನ್ನ ಕವರ್ ಮಾಡಿರ್ತೀವಿ ನಾವು. ಹೌದಲ್ವಾ ಸರ್? ಟಾಪಿಕ್ಸ್ ಕಡಿಮೆ ಮಾಡ್ಕೊಂಡಿಲ್ಲ, ಮತ್ತೆ ಫಾಂಟ್ ಸೈಜ್ ಅಷ್ಟೇನೆ ನಿಮ್ಗೆ ಆರಾಮಾಗಿ ನೀಟಾಗಿ ಓದೋ ರೀತಿನಲ್ಲೇ ಫಾಂಟ್ ಸೈಜ್ ಇರುತ್ತೆ. 100 ಪೇಜಸ್ ಅಲ್ಲಿ ಇದೆ ಮಾತ್ರಕ್ಕೆ ಕ್ವಾಲಿಟಿಲಾಗ್ಲಿ ಅಥವಾ ಕ್ವಾಂಟಿಟಿಲಾಗ್ಲಿ ಎರಡರೂ ನಾವು ಕಾಂಪ್ರಮೈಸ್ ಆಗಿರಲ್ಲ. ಸೊ ಹಾಗಾಗಿ ನೀವು ಮ್ಯಾಗಝಿನ್ ನೋಡಬಹುದು. ಮತ್ತೆ ಮ್ಯಾಮ್, ಈಗ ಮ್ಯಾಗಝಿನ್ ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲಿ ಇದೆ. ಬಟ್ ಇದು ಎಲ್ಲಿ ಸಿಗುತ್ತೆ ನಮ್ಗೆ ಅನ್ನೋದಾದ್ರೆ ಸರ್, ಇದು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಲಿಂಕ್ ಅನ್ನ ಶೇರ್ ಮಾಡಿರ್ತೀವಿ. ನೀವು ಆ ಲಿಂಕ್ ಅನ್ನ ಡೌನ್ಲೋಡ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ನೀವು ಬೋತ್ ಇಂಗ್ಲಿಷ್ ಕನ್ನಡ ಮ್ಯಾಗಝೈನ್ ಅನ್ನ ಪಡ್ಕೋಬಹುದು. ಅಂದ್ರೆ ಕಂಪ್ಲೀಟ್ 6 months ಮ್ಯಾಗಝಿನ್ ನಮಗೆ ಒಂದೇ ಡ್ರೈವ್ ಅಲ್ಲಿ ಸಿಗುತ್ತೆ. ಜಸ್ಟ್ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಯಾವ್ದಾದ್ರು ಒಂದು ಲಿಂಕ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಮ್ಯಾಗಝಿನ್ ಕ್ಲಿಕ್ ಮಾಡಿದ್ರು ಕಂಪ್ಲೀಟ್ ಲಾಸ್ಟ್ 4 to 5 months ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಸಿಗುತ್ತೆ. ನೀವು ಡೌನ್ಲೋಡ್ ಮತ್ತೆ 6 months ಕಂಪೈಲೇಷನ್ ಅದರಲ್ಲಿ ಇದೆ. ಹೌದು, ನಾವು 6 ತಿಂಗಳ ಒಂದು ಕಂಪೈಲೇಷನ್ ಅನ್ನ ಕೇವಲ 50 ಪುಟಗಳಲ್ಲಿ ನೀಡಿದ್ವಿ. ಅದರ ಲಿಂಕ್ ಕೂಡ ನಿಮ್ಗೆ ಅಲ್ಲೇ ಸಿಗುತ್ತೆ. ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ಸರ್, ಮೊನ್ನೆ ಕೆಇ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಕರೆಂಟ್ ಅಫೇರ್ಸ್ ರಿಲೆವೆಂಟ್ ಕ್ವಶನ್ಸ್ ನ ನಾವು ಡಿಸ್ಕಸ್ ಮಾಡಿದ್ವಿ ಮ್ಯಾಮ್. ಹೌದು ಸರ್, ಸುಮಾರು ಒಂದು ಪೇಪರ್ ಅಂತ ತಗೊಂಡ್ರೆ 15ಕ್ಕಿಂತ ಹೆಚ್ಚು, ಅರೌಂಡ್ 20 ಕ್ವಶನ್ಸ್ ಕೇವಲ ನಮ್ಮ 5 ತಿಂಗಳ ಮ್ಯಾಗಝೈನ್ ಅಲ್ಲಿ 4 months ಅಲ್ಲೇ 4 month ಮ್ಯಾಗಝಿನ್ ಅಲ್ಲಿ ಅಷ್ಟು ಕವರ್ ಮಾಡಿದ್ವಿ. ಮತ್ತೆ ಅದು ಸ್ಟ್ರೈಟ್ ಹಿಟ್ 50 pages ಕಂಪೈಲೇಷನ್ ಇಂದನು 4 ರಿಂದ 5 ಕ್ವಶನ್ಸ್ ಸ್ಟ್ರೈಟ್ ಹಿಟ್ ಆಗಿತ್ತು. ಮ್ಯಾಮ್, ಇನ್ನೊಂದು ವಿಚಾರ ಹೇಳ್ಬೇಕಿತ್ತು. ಮೊನ್ನೆ SDA ಪೇಪರ್ ಅಲ್ಲಿ ನೀವು ಜಸ್ಟ್ ಜನವರಿ ಮತ್ತು ಮ್ಯಾಗಝಿನ್ ನೋಡಿದ್ರೆ ದೀಪಾವಳಿಗೆ ಆಡ್ ಮಾಡಿದ್ದು, ಮತ್ತೆ ಸಿದ್ದರಾಮಯ್ಯ ಅವ್ರದ್ದು ಕಾರ್ಯಾವಧಿನ ಬಿಟ್ ಮಾಡಿದ್ದು ನೋಡಿ, ಇದೆಲ್ಲ ಅಲ್ಲೇ ಆಡ್ ಮಾಡಿದ್ವಿ. ಸೊ ನಿಮ್ಗೆ ಇವನ್ ಫ್ರಂಟ್ ಪೇಜ್ ಕೂಡ ಎಷ್ಟು ಇನ್ಫಾರ್ಮೇಶನ್ ಆಗಿರುತ್ತೆ ಅಂತಂದ್ರೆ, ಫ್ರಂಟ್ ಪೇಜ್ ಅಲ್ಲಿ ನೀವು ನೋಡ್ಕೊಂಡು ಹೋದ್ರು ಅಟ್ಲೀಸ್ಟ್ ಒಂದು 2 to 3 ಕ್ವಶನ್ಸ್ ನಿಮ್ಗೆ ಬರುವಂತ ಪ್ರಾಬಬಿಲಿಟಿ ಜಾಸ್ತಿನೇ ಇರುತ್ತೆ. ಸೊ ನೋಡ್ತಾ ಹೋಗ್ಬೋದಾಗುತ್ತೆ. ಮತ್ತೆ ನಾವು ವಿತ್ ಪ್ರೂಫ್ ಕ್ಲೈಮ್ ಮಾಡಿದ್ವಲ್ಲ ಸರ್, ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದೀವಿ ಸರ್. ಯಾರಿಗೆ ಏನು ಅದರ ಬಗ್ಗೆ ಸಂಶಯ ನೋಡ್ಕೋಬೇಕು ಅನ್ಸುತ್ತೆ ಅವ್ರು ಅಲ್ಲಿ ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಆ ವಿಡಿಯೋನ ನೋಡ್ತಾ ಹೋಗ್ಬೋದಾಗಿರುತ್ತೆ. ಮತ್ತೆ ಈ ಒಂದು ಫೆಬ್ರವರಿ ಮ್ಯಾಗಝಿನ್ ಅಲ್ಲಿ ಅಥವಾ ನಮ್ಮ ಒಂದು ಮ್ಯಾಗಝಿನ್ ಅಲ್ಲಿ ಸ್ಪೆಷಾಲಿಟಿ ಏನಿದೆ ಅಂತ ನೋಡೋದಾದ್ರೆ ಏನೇ ನೋಡ್ಬೋದು ಮಾ ಸರ್? ಇವಾಗ ನಾವು ಫ್ರಂಟ್ ಪೇಜ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇಲ್ಲಿ ಓವರ್ ಆಲ್ ಇಡೀ ಎಂಟೈರ್ ಮ್ಯಾಗಝೈನಿನ ಓವರ್ ಆಲ್ ಇನ್ಫಾರ್ಮೇಶನ್ ಜಸ್ಟ್ 1 ಪೇಜ್ ಅಲ್ಲೇನೆ ನಾವು ವಿತ್ ಎಕ್ಸ್ಪ್ಲನೇಷನ್, ವಿತ್ ಡಯಾಗ್ರಾಮೆಟಿಕ್ ಏನು ಇಮೇಜಸ್ ಎಲ್ಲದರಲ್ಲೂ ಕೂಡ ನಾವು ಕೊಟ್ಟಿದೀವಿ. ಅದು ಮುಂದಿನ ಒಂದು ಇದನ್ನ ನೋಡ್ತಾ ಹೋದ್ರೆ ಏನೇನ್ ಫೀಚರ್ಸ್ ಡೀಟೇಲ್ ಆಗಿ ಏನಿದೆ ಅಂತ ನೋಡೋದಾದ್ರೆ ಈಗ ನೋಡಬಹುದು ನಾವು ಎಷ್ಟು ಟಾಪಿಕ್ ಗಳನ್ನ ಕವರ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಕಂಪ್ಲೀಟ್ ಮ್ಯಾಗಝಿನ್ ಅಲ್ಲಿ ನಿಮ್ಗೆ ನಿಯರ್ಲಿ 280+ ಪ್ರಿಲಿಮ್ಸ್ ಟಾಪಿಕ್ಸ್ ಗಳು ಇರ್ತವೆ. ಅಂದ್ರೆ ಪ್ರಿಲಿಮ್ಸ್ ಅಷ್ಟೇ ಅಂತಲ್ಲ, ಇವನ್ ಮೇನ್ಸ್ ಆಗೋ ರೀತಿಯಲ್ಲೂ ಇರುತ್ತೆ. ಆ ಕಂಟೆಂಟ್ ಗಳು ನಿಮ್ಗೆ ಸುಮ್ಮನೆ ಇರೋದಿಲ್ಲ, ಸೆಗ್ರಿಗೇಟೆಡ್ ಆಗಿರುತ್ತೆ. ಪಾಲಿಟಿ, ಎನ್ವಿರಾನ್ಮೆಂಟ್, ಸೊಸೈಟಿ ನೋಡ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಈ ರೀತಿಯಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ತುಂಬಾ ನೀಟಾಗಿ ಕೊಟ್ಟಿರ್ತೀವಿ, ಕ್ರಿಸ್ಪಾಗಿ ಕೊಟ್ಟಿರ್ತಾರೆ. ಅಂತ ಕಂಟೆಂಟ್ ಕಡಿಮೆ ಇರುತ್ತಾ? ಇಲ್ಲ. ಅದಕ್ಕೆ ಬೇಕಾದಂತ ಮ್ಯಾಪ್ ಇರುತ್ತೆ, ಸಫಿಶಿಯಂಟ್ ಆಗಿ ಸ್ಟ್ಯಾಟಿಕ್ ಡೇಟಾ ಇರುತ್ತೆ, ಡೈನಾಮಿಕ್ ಅಪ್ಡೇಟ್ ಏನ್ ಕರೆಂಟ್ ಅಫೇರ್ಸ್ ಇರುತ್ತೆ ಅದನ್ನ ಇರುತ್ತೆ. ಸೊ ಅದನ್ನೆಲ್ಲ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಮ್ಯಾಮ್. ಸರ್, ಇಲ್ಲಿ ನೋಡಿ, ನ್ಯಾಷನಲ್, ಇಂಟರ್ನ್ಯಾಷನಲ್ ಸೆಪರೇಟ್ ಕ್ಯಾಟಗರಿ ಇದೆ, ನ್ಯಾಷನಲ್ ಸೆಪರೇಟ್ ಕ್ಯಾಟಗರಿ ಇದೆ. ನ್ಯಾಷನಲ್ ಅಲ್ಲಿ ಪಾಲಿಟಿ, ಎಕಾನಮಿ, ಸೈನ್ಸ್ ಅಂಡ್ ಟೆಕ್, ಎನ್ವಿರಾನ್ಮೆಂಟ್ ಈ ತರ ಕ್ಯಾಟಗರಿ ವೈಸ್ ಓದೋದ್ರಿಂದ ಸ್ಟೂಡೆಂಟ್ಸ್ ಗೆ ಮೇನ್ಸ್ ಗೆ ಯಾವ್ದೋ ಸೈನ್ಸ್ ಅಂಡ್ ಟೆಕ್ ಹೆಲ್ಪ್ ಆಗುತ್ತೆ, ಎನ್ವಿರಾನ್ಮೆಂಟ್ ಯಾವ್ದು ಹೆಲ್ಪ್ ಆಗುತ್ತೆ, ಅದನ್ನ ನೋಟ್ಸ್ ಮಾಡ್ಕೊಳ್ಳೋದೇ ಬೇಡ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಕವರ್ ಆಗಿರೋದ್ರಿಂದ ಬೋತ್ ಇಟ್ ಕವರ್ಸ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಅಂತಾನೆ ಹೇಳ್ಬೋದು. ಹೌದು ಮ್ಯಾಮ್, ಯಾಕಂತಂದ್ರೆ ಕೆಲವರಿಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಅಂತಂದಾಗ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಅಥವಾ ಎಕಾನಮಿ ಅಂದಾಗ ವೇಟೇಜ್ ಜಾಸ್ತಿ ಇರುತ್ತೆ ಕರೆಂಟ್ ಅಫೇರ್ಸ್ ಮೇಲೆ. ಸೊ ಇದನ್ನ ನೋಡೋದ್ರಿಂದ ನಿಮ್ಗೆ IR ಬೇಕಂದ್ರೆ IR ಓದ್ಕೊಬಹುದು, ಅಥವಾ ಎಕಾನಮಿ ಬೇಕಂದ್ರೆ ಎಕಾನಮಿ, ಎನ್ವಿರಾನ್ಮೆಂಟ್, ಸೈನ್ಸ್ ಅಂಡ್ ಟೆಕ್ ಬೇಕಂದ್ರೆ ಅದು ಆ ರೀತಿ ನೋಡ್ತಾ ಹೋಗ್ಬೋದಾಗಿರುತ್ತೆ. ಮತ್ತೆ ನಮ್ದು ಪದೇ ನಾವು ಹೇಳೋದೇನಂದ್ರೆ ಮ್ಯಾಮ್, ನಮ್ಮ ಮ್ಯಾಗಝಿನ್ ಕರ್ನಾಟಕ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲಿ ಅಂತೇಳಿ, ಹಂಗಂತೇಳಿ ಕರ್ನಾಟಕ ಸಂಬಂಧಪಟ್ಟಂಗೆ ಏನಾದ್ರು ವೇಟೇಜ್ ಜಾಸ್ತಿ ಇದೆಯಾ ನಮ್ದು? ಹೌದು ಸರ್, ಕರ್ನಾಟಕ ಅಂತ ತಗೊಂಡ್ರೆ 100+ ಟಾಪಿಕ್ಸ್ ಅನ್ನ ಬೇರೆ ಯಾವ ಮ್ಯಾಗಝೈನ್ ಅಲ್ಲೂ ಕೊಡಲ್ಲ, ನಮ್ ಮ್ಯಾಗಝೈನ್ ಅಲ್ಲಿ ಕೊಡ್ತೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಬಹುದು ಸರ್. ಯಾಕೆ ಈ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲೂ ನಾವು ಪಾಲಿಟಿ ಅಂಡ್ ಗವರ್ನೆನ್ಸ್ ಹೇಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಹೇಗೆ ಸೆಗ್ರಿಗೇಟ್ ಮಾಡಿದ್ವೋ, ಕರ್ನಾಟಕ ಕೂಡ ಅದೇ ರೀತಿ ಟಾಪಿಕ್ ವೈಸ್ ಸೆಗ್ರಿಗೇಷನ್ ಮಾಡೋದ್ರಿಂದ ನಿಮ್ಗೆ ಕರ್ನಾಟಕದಲ್ಲಿ ಪಾಲಿಟಿ ನ್ಯೂಸ್ ಯಾವ್ದಿದೆ, ಎನ್ವಿರಾನ್ಮೆಂಟ್ ನ್ಯೂಸ್ ಯಾವ್ದಿದೆ, ಸೆಕ್ಷನ್ ವೈಸ್ ಓದ್ಬೋದು ಸರ್. ತುಂಬಾ ಚೆನ್ನಾಗಿ ನಾವು
ಕರ್ನಾಟಕ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಿದೀವಿ ಸರ್. ಎಸ್ಪೆಷಲಿ KS ಅಂತ ಬಂದಾಗ ಮ್ಯಾಮ್ ಅಟ್ಲೀಸ್ಟ್ 30 ಕ್ವಶನ್ಸ್ ನಮ್ಗೆ ಕರ್ನಾಟಕ ರಿಲೇಟೆಡ್ ಇರುತ್ತೆ. ಹೌದು ಸರ್, ಪೇಪರ್ 2 ಅಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಂತಾನೆ ಒಂದ್ ಕೆಟಗರಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ನಮ್ಮ ಮ್ಯಾಗಝೈನ್ ಓದೋದ್ರಿಂದ ನೀವು ಆಲ್ಮೋಸ್ಟ್ ಅದು ಏನ್ ಕ್ವಶನ್ ಕೊಟ್ಟಿರ್ತಾರೆ ಅದ್ರಲ್ಲಿ 90% ಪ್ಲಸ್ ನೀವು ಅಟೆಂಡ್ ಮಾಡ್ಬೋದು. ಮತ್ತೆ KS ಅಷ್ಟೇ ಅಂತಲ್ಲ, ಇವನ್ ನೀವು ಲಾಸ್ಟ್ ವಿಡಿಯೋ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಸಾಕಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಗಳನ್ನ ನಾವು ಕರ್ನಾಟಕ ಸೆಕ್ಷನ್ ಇಂದ ಕವರ್ ಮಾಡಿದ್ವಿ. ಸೊ ಹಾಗಾಗಿ ಕರ್ನಾಟಕ ಸಂಬಂಧಪಟ್ಟಂಗೆ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಕರ್ನಾಟಕಕ್ಕೆ ಯಾವ್ದಾದ್ರು ಸಂಬಂಧಪಟ್ಟ ಎಕ್ಸಾಮ್ಸ್ ಗಳು PSI, KEA, KPSC ಯಾವ್ದು ಪ್ರಿಪೇರ್ ಆದ್ರೂ ನಮ್ಮ ಮ್ಯಾಗಝಿನ್ ಅನ್ನು ಟ್ರಸ್ಟ್ ಮಾಡಬಹುದಾಗಿರುತ್ತೆ. ಹೌದಲ್ವಮ್ಮ? ಹೌದು ಸರ್, 100%. ಮತ್ತೇನಿದೆ ನಮ್ಮ ಮ್ಯಾಗಝಿನ್ ಅಲ್ಲಿ ಸರ್? ಒನ್ ಲೈನರ್ಸ್ ಅನ್ನು ಕವರ್ ಮಾಡ್ತೀವಿ. ನಾವು ಹೇಳಿದ್ವಿ 280+ ಅಂತ. ಹೌದು. ಕೆಲವೊಂದು ಎಕ್ಸಾಮ್ ಗೆ ಸ್ಟ್ರೈಟ್ ಹಿಟ್ ಕ್ವಶನ್ಸ್ ಇರುತ್ತೆ, ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಬೇಕಾಗಿರಲ್ಲ. ಅಂತ ಟಾಪಿಕ್ ಅನ್ನು ಬಿಟ್ಬಿಡ್ತೀವ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಸರ್. ನೋಡಿ, ಒನ್ ಲೈನರ್ಸ್ ಅಂತ ಮಾಡ್ಬಿಟ್ಟು ಅರೌಂಡ್ 40 ಒನ್ ಲೈನರ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ ಎವ್ರಿ ಮಂತ್ ಅಲ್ಲಿ. ಸೊ ಇದೆಲ್ಲ ಸ್ಟ್ರೈಟ್ ಹಿಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದನ್ನ ಓದ್ಕೊಂಡೋದ್ರು ವಿತಿನ್ 1 or 2 pages ಅಲ್ಲೇ ನಿಮ್ಗೆ ಅಷ್ಟು ಬರ್ತಾ ಹೋಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಯಾವ್ದೇ ಸ್ಟ್ರೈಟ್ ಹಿಟ್ ಕ್ವಶನ್ಸ್ ಆದ್ರೂ ಇಲ್ಲೇ ಕವರ್ ಆಗುತ್ತೆ. ಅಂದ್ರೆ ನಾವು ಆಲ್ರೆಡಿ ಓದಿದ್ರು ಕೂಡ ಸಣ್ಣ ಪುಟ್ಟದ್ ಮಿಸ್ ಆಗಿರುವಂತದ್ದು ಇದ್ರೂ ಇಲ್ಲಿ ಕವರ್ ಆಗ್ಬಿಡುತ್ತೆ. ಮತ್ತೆ ಇಲ್ಲೊಂದು ಮ್ಯಾಮ್ ನಾವು ಹೈಲೈಟ್ ಮಾಡ್ಬೇಕಾಗಿರುವಂತದ್ದು, ಸುಮ್ನೆ ಹೆಂಗ್ ರ್ಯಾಂಡಮ್ ಆಗಿ ಕೊಟ್ಟಿಲ್ಲ ನಾವು. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತ ಕೂಡ ಬೋಲ್ಡ್ ಕೂಡ ಮಾಡಿದೀವಿ. ಕನ್ನಡ ಆಗ್ಬೋದು, ಇಂಗ್ಲಿಷ್ ಆಗ್ಬೋದು, ನೀಟಾಗಿ ಬೋಲ್ಡ್ ಮಾಡಿ ನೀವು ಇದನ್ನ ಫೋಕಸ್ ಮಾಡ್ಬೇಕು ಅನ್ನೋದು. ಅಂದ್ರೆ ಲೈಕ್ ಅದನ್ನ ರಿವೈಸ್ ಮಾಡೋಕೆ ಇಂಡಿಯಾಸ್ 5th ಏರ್ಲೈನ್. ಸೊ ನೀವು ಆರಾಮಾಗಿ ಈ ಬೋಲ್ಡ್ ಮಾಡಿರೋ ಪಾಯಿಂಟ್ಸ್ ಓದ್ಕೊಂಡು ನಿಮ್ಗೆ ರಿವೈಸ್ ಮಾಡಕ್ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೇನಿದೆ ನಮ್ಮ ಮ್ಯಾಗಝಿನ್ ಫೀಚರ್ಸ್ ಅನ್ನೋದು ನೋಡೋದಾದ್ರೆ ಸರ್, ಇವಾಗ ಸಬ್ಜೆಕ್ಟ್ ವೈಸ್ ನಾವ್ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದೀವಿ ಅಂತ ಇದನ್ನ ಕೊಡ್ತಾ ಹೋಗಿದೀವಿ. ನೋಡಿ, ಯೂರೋಝೋನ್ ಗೆ ಬಲ್ಗೇರಿಯಾ ಸೇರ್ತಿದೆ ಅಂತ. ಇಲ್ಲಿ ನಾವು ಸಂದರ್ಭದಲ್ಲೂ ಏನ್ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಹೈಲೈಟ್ ಮಾಡಿರ್ತೀವಿ. ಜೊತೆಗೆ ಇದ್ರ ರಿಲೆವೆಂಟ್ ಮ್ಯಾಪ್ ಕೂಡ ಇನ್ಸರ್ಟ್ ಮಾಡ್ತೀವಿ. ನೀವು ಬಲ್ಗೇರಿಯಾ ಅಂದ ತಕ್ಷಣ ಹೋಗ್ಬಿಟ್ಟು ಬಲ್ಗೇರಿಯಾ ಮ್ಯಾಪ್ ಹುಡ್ಕೋದಲ್ಲ, ಇಲ್ಲೇ ನೀವು ಆರಾಮಾಗಿ ಮ್ಯಾಪ್ ಅನ್ನು ಕೂಡ ಕವರ್ ಮಾಡ್ತಾ ಹೋಗ್ಬೋದು. ಹೌದು. ಮತ್ತೆ ಅದ್ರ ಬಗ್ಗೆನೂ ಕೊಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಯೂರೋಝೋನ್ ಸೇರಿದೆ, ಬಟ್ ಯೂರೋಝೋನ್ ಬಿಟ್ಟಿದೀವಾ ನೋಡಿ, ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀವಿ. ಇವನ್ ಯೂರೋಝೋನ್ ಕೂಡ ನೀಟಾಗಿ ಕವರ್ ಮಾಡಿರ್ತೀವಿ. ಮತ್ತೆ ಅಮೆರಿಕದ ವೆನಿಜುಲಾ ಅಧ್ಯಕ್ಷರು ಸರಿ ಇದು SDN ಅಲ್ಲಿ ಕೇಳಿದ್ರು, ನಾವು ನೀಟಾಗಿ ಕವರ್ ಮಾಡಿದೀವಿ. ಮತ್ತೆ ಅದ್ರ ಸಂಬಂಧಪಟ್ಟಂಗೆ ಪೂರ್ತಿ ಕೊಟ್ಟಿರ್ತೀವಿ. ವೆನಿಜುಲಾ ಯಾವುದು, ಬಾರ್ಡರ್ ಕಂಟ್ರೀಸ್ ಯಾವುದು ಕಂಪ್ಲೀಟ್ ಆಗಿ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಕ್ರಿಸ್ಪ್ ಆಗಿದ್ರು ಕ್ವಾಲಿಟಿನಲ್ಲಿ ನಾವು ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಮಾಡಿರೋದಿಲ್ಲ, ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಇನ್ನೇನು ನೋಡ್ಬೋದು ಮ್ಯಾಮ್ ನಮ್ಮಲ್ಲಿ ಈ ತರ ಬಾಕ್ಸ್ ಐಟಮ್. ಲಾಸ್ಟ್ ವೆನೆಜುಲಾದ ಹೇಳ್ಬೇಕಾರೆ ಹೇಳಿದ್ವಿ, ಇಂಪಾರ್ಟೆಂಟ್ ಏನಿರುತ್ತೆ ಅಬೌಟ್ ವೆನೆಜುಲಾ ಆಗಿರ್ಲಿ ಆ ತರದನ್ನ ನಾವು ಒಂದ್ ಬಾಕ್ಸ್ ಹಾಕ್ಬಿಟ್ಟು ಫುಲ್ ಡೀಟೈಲ್ಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಯಾವ್ದೇ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಪಾರ್ಟ್ ಕೂಡ ಅದ್ರಲ್ಲಿ ಕವರ್ ಆಗಿರೋದ್ರಿಂದ ನೀವು ಮತ್ತೆ ಅದಕ್ಕೆ ರಿಲೆವೆಂಟ್ ಸ್ಟ್ಯಾಟಿಕ್ ನ ಹುಡ್ಕೋ ಅವಶ್ಯಕತೆ ಇರೋದಿಲ್ಲ ಸರ್. ಇವಾಗ ಎಕ್ಸಾಂಪಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂತ ಬಂದಿದೆ, ಅದ್ರದ್ದು ಏನು ಅಂತ ಕಂಪ್ಲೀಟ್ ಆಗಿ ನಾವು ಬಾಕ್ಸ್ ಅಲ್ಲೇ ಕೊಟ್ಬಿಟ್ಟಿದೀವಿ. ನೀವು ಮತ್ತೆ ಎಕನಾಮಿ ಬುಕ್ ತೆಗಿಯೋದು ಅದ್ರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂದ್ರೆ ಏನ್ ಅಂತ ಹುಡ್ಕೋ ಅವಶ್ಯಕತೆನೇ ಇರಲ್ಲ. ನೀವು ಇದನ್ನ ಓದೋದ್ರಿಂದ ಬೋತ್ ಸ್ಟ್ಯಾಟಿಕ್ ಅಲ್ಲೂ ನಿಮಗೆ ರಿವಿಷನ್ ಆಗ್ತಾ ಹೋಗುತ್ತೆ, ಹಾಗೇನೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಕವರ್ ಆಗ್ತಾ ಹೋಗುತ್ತೆ. ಇದು ಹೆಂಗಾಗಿದೆ ಅಂತಂದ್ರೆ ಇವನ್ ನಮ್ಗೆ ನಾವ್ ಹೇಳಿದ್ವಿ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಕೊಡ್ತೀವಿ ಅಂತ, ಸ್ಟ್ಯಾಟಿಕ್ ಅಲ್ಲೂ ಯಾವ್ದು ಇಂಪಾರ್ಟೆಂಟ್ ಅಂತ ತೋರ್ಸಂಗ್ ಆಗ್ತಾ ಇದೆ. ಹೌದು ಸರ್. ಬ್ರಿಕ್ಸ್ ಅಂತ ಕೊಟ್ಟಾಗ ಬರೀ ಬ್ರಿಕ್ಸ್ ಬಗ್ಗೆ ಮಾತ್ರ ಏನ್ ಅದ್ರಲ್ಲಿ ಇಂಪಾರ್ಟೆಂಟ್ ಮೆಂಬರ್ಸ್ ಅಥವಾ ಏನ್ ರೀಸೆಂಟ್ ಆಗಿರುವಂತದ್ದು, ಅದ್ರಲ್ಲಿ ಡೆವಲಪ್ ಆಗಿರುವಂತ ಬ್ಯಾಂಕ್ ಗಳ, ಅದ್ರಲ್ಲಿ ಇರುವಂತದ್ದು ಏನು ಬೇರೆ ಬೇರೆ ಇನಿಷಿಯೇಟಿವ್ಸ್ ಗಳ. ಸೊ ನೀಟಾಗಿ ಅಷ್ಟೇ ಕ್ರಿಸ್ಪ್ ಆಗಿ ಕೊಟ್ಟಿರ್ತೀವಿ. ಯಾವ್ದು ರಿಪೀಟೆಡ್ ಆಗಿ ಥೀಮ್ಸ್ ಆಗಿ PYQ ಬೇಸಿಸ್ ಮೇಲೆ ಏನಿರುತ್ತೋ ಅದನ್ನ ಬಾಕ್ಸ್ ಅಲ್ಲಿ ಕೊಡ್ತಾ ಹೋಗಿರ್ತೀವಿ. ಸೊ ಇದನ್ನ ರೆಫರ್ ಮಾಡ್ತಾ ಹೋಗ್ಬೋದು. ಅದು ಕನ್ನಡದಲ್ಲೂ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ಸರ್. ರಣಹದ್ದು ಬಗ್ಗೆ ಬಂದಾಗ ಯಾವ್ದ್ಯಾವ್ದು ರಣಹದ್ದುಗಳಿದಾವೆ, ಎಲ್ಲೆಲ್ಲ ಅವುಗಳ ಆವಾಸ ಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಡೀಟೈಲ್ ಆಗಿ ನೀಟಾಗಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾವು ಕೊಡ್ತಾ ಹೋಗಿದ್ದೀವಿ. ಹೌದು. ಸೊ ನೋಡ್ಬೋದಾಗಿರುತ್ತೆ ಇಲ್ಲಿ ಬಾಕ್ಸ್ ಐಟಮ್ಗಳು. ನೆಕ್ಸ್ಟ್ ಫೀಚರ್ಸ್ ಅಂತ ಬಂದಾಗ ಈಗ ನಾವು ಜಾಸ್ತಿ ಫಿಲಿಮ್ಸ್ ಅಂತಾನೆ ಹೇಳ್ತಾ ಇರ್ತೀವಿ, ಬಟ್ ಮೇನ್ಸ್ ಸಂಬಂಧಪಟ್ಟಂಗೆ ಏನಾದ್ರು ಇದೆಯಾ ಅಂತಂದ್ರೆ ನಮ್ಮಲ್ಲಿ ಎಸ್ಸೆ ಮಾಡಲ್ ಕೂಡ ಇದೆ. ಹೌದು ಸರ್, ರಿಸೋರ್ಸ್ ಪರ್ಸನ್ ಇಂದ ನಾವು ಪ್ರತಿ ಮ್ಯಾಗಝೈನ್ ಅಲ್ಲಿ ಒಂದೊಂದು ಎಸ್ಸೆನ ತರ್ತಾ ಹೋಗ್ತೀವಿ. ಈ ಎಸ್ಸೆ ಕೊಡೋ ಪರ್ಪಸ್ ಏನಂದ್ರೆ KS ಆಗಿರ್ಲಿ, ESI, PSI ಯಾವ್ದೇ ಎಕ್ಸಾಮ್ ತಗೊಂಡ್ರು ನಿಮ್ಗೆ ಎಸ್ಸೆ ಮ್ಯಾಂಡೇಟರಿ ಆಗಿರುತ್ತೆ. ಎಸ್ಸೆ ಮಾರ್ಕ್ಸ್ ನಿಮ್ಗೆ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಹಾಗಂತ ಎಸ್ಸೆ ಹೇಗ್ ಬರಿಬೇಕು ಅನ್ನೋದು ಪ್ರಾರಂಭಿಸಿದವರಿಗೆ ಗೊತ್ತಿರಲ್ಲ. ಹೊಸದಾಗಿ ಸೇರ್ಪಡೆಗೊಂಡಿರ್ತಾರಲ್ವಾ ಕೋರ್ಸ್ಗಳಿಗೆ, ಅವರಿಗೆ ಗೊತ್ತಿರೋದಿಲ್ಲ. ಕ್ವಶನ್ಸ್ ಹಂಗೆ ಬರುತ್ತೆ ಮ್ಯಾಮ್. ಇಂಟ್ರೊಡಕ್ಷನ್ ಹೆಂಗ್ ಕೊಡಬೇಕು, ಕನ್ಕ್ಲೂಡ್ ಹೆಂಗ್ ಮಾಡ್ಬೇಕು, ಡೈಮೆನ್ಷನ್ಸ್ ಒಳಗಡೆ ಏನೇನ್ ತರಬೇಕು ಎಸ್ಸೆಗಳಲ್ಲಿ, ಡೇಟಾ ಫ್ಯಾಕ್ಟ್ಸ್ ಎಲ್ಲೆಲ್ಲಿ ಇನ್ಸರ್ಟ್ ಮಾಡ್ಬೇಕು. ಸೊ ಇದಕ್ಕೆಲ್ಲ ನಮ್ಮಲ್ಲಿ ಮಾಡೆಲ್ ಎಸ್ಸೆ ಇದೆ, ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಆಮೇಲೆ ಈ ಎಸ್ಸೆನ್ ಸುಮ್ನೆ ಕೊಡಲ್ಲ ಸರ್, ಟಾಪಿಕ್ ಯಾವ್ದೋ 10 ವರ್ಷದಿಂದ ಕೊಡಲ್ಲ. ಏನ್ ಟ್ರೆಂಡ್ ಈ 5-6 ಮಂತ್ಸ್ ಅಲ್ಲಿ ಯಾವ ಟಾಪಿಕ್ ಹಾಟ್ ಟಾಪಿಕ್ ಆಗಿರುತ್ತೆ, ಎಕ್ಸಾಮಿಗೆ ಎಕ್ಸ್ಪೆಕ್ಟ್ ಮಾಡೋ ಟಾಪಿಕ್ ಆಗಿರುತ್ತೆ, ಅಂತ ಟಾಪಿಕ್ ಮೇಲೆನೆ ನಾವು ಎಸ್ಸೆನ ತರ್ತಾ ಇದೀವಿ ಸರ್. ಹೌದು ಮ್ಯಾಮ್. ಸೊ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ, ಅಂತದ್ದೇನು ಡಿಫ್ರೆನ್ಸ್ ಇರಲ್ಲ. ಮತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಯಾವುದೇ ರೀತಿಯಲ್ಲೂ ಇಲ್ಲಿ ಡಿಸ್ಕ್ರಿಮಿನೇಷನ್ ಆಗೋದೇ ಇಲ್ಲ. ಬಿಕಾಸ್ ಇಂಗ್ಲಿಷ್ ಅಲ್ಲಿ ಏನ್ ಬರುತ್ತಲ್ಲ ಆಸ್ ಇಟ್ ಈಸ್ ನಾವು ಕನ್ನಡದಲ್ಲಿ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಸ್ಪೆಷಲಿ ನನ್ನ ಕ್ಲಾಸ್ ಅಲ್ಲಿ ಅಂತೂ
ಕಾಮೆಂಟ್ಸ್ ಬರ್ತಿದ್ದು ಕನ್ನಡ ಮ್ಯಾಗಝಿನ್ ಇದೆಯಾ, ಕನ್ನಡ ಮ್ಯಾಗಝಿನ್ ಇದೆಯಾ ಅಂತ ಹೌದು ಹೇಳಿ. ಸರ್, ತುಂಬಾ ಜನಕ್ಕೆ ನಾವು ಸರ್ ಕೂಡ ಕ್ಲಾಸ್ ಅಲ್ಲಿ ಹೇಳಿರ್ತಾರೆ ಕನ್ನಡ ಇದೆಯಾ ಅಂತ. ನಾವು ಕನ್ನಡ ಸ್ಟೂಡೆಂಟ್ಸಿಗೋಸ್ಕರನೇ ಹೆಚ್ಚು ಒತ್ತನ್ನ ಕೊಡ್ತಾ ಇದೀವಿ, ಹೆಚ್ಚು ಒತ್ತು ಕೊಟ್ಟು ಕನ್ನಡದಲ್ಲೇ ಒಳ್ಳೆ ರಿಸೋರ್ಸ್ ಅನ್ನ ತರ್ತಾ ಇದೀವಿ. ಸೊ ಕನ್ನಡದಲ್ಲೂ ಏನ್ ಇಂಗ್ಲಿಷ್ ಸೇಮ್ ಇರುತ್ತೆ, ಸೇಮ್ ಟು ಸೇಮ್ ಕನ್ನಡದಲ್ಲಿ ನಿಮ್ಗೆ ಸಿಗ್ತಾ ಇಲ್ಲಿ ಹೋಗುತ್ತೆ. ನಾನು ಹೈಲೈಟ್ ಹೇಳೋ ವಿಚಾರ ಏನಂತಂದ್ರೆ, ನಮ್ಮ ಮ್ಯಾಗಝಿನ್ ಅದು ಕನ್ನಡ ಎಸ್ಪೆಷಲಿ ಅಂತೂ ಮಲ್ಟಿಪಲ್ ಟೈಮ್ಸ್ ರಿವ್ಯೂ ಆಗಿ ಬರುವಂತ ಮ್ಯಾಗಝಿನ್ ಆಗಿರುತ್ತೆ. ಹೌದು. ಲೈನ್ ಬೈ ಲೈನ್ ಓದಿ ರಿವ್ಯೂ ಮಾಡಿರ್ತಾರೆ. ಸೊ ಹಾಗಾಗಿ ಇದನ್ನ ನೀವು ರೆಫರ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಏನಿದೆ ಡಿಬೇಟ್ ಬಗ್ಗೆ ಮಾತಾಡ್ತಾ ಇದೀವಿ. ಡಿಬೇಟ್ ಕಾನ್ಸೆಪ್ಟ್ ಹೊಸದಲ್ವಾ ಮ್ಯಾಮ್? ಡಿಬೇಟ್ ಏನಕ್ಕೆ? ನಮ್ಗೆಲ್ಲೂ ಡಿಬೇಟ್ ಅಂತ ಬರಲ್ಲ ಎಕ್ಸಾಮ್ ಅಲ್ಲಿ. ಎಕ್ಸಾಮ್ ಅಲ್ಲಿ ಯಾವ್ದು ಡಿಬೇಟ್ ಅಂತ ಬಂದಿಲ್ಲ ಅಂದ್ರೆ ಸರ್, ಒಬ್ಬ ಮನುಷ್ಯಂಗೆ ಆನ್ಸರ್ ಮಾಡ್ಬೇಕಂದ್ರೆ ಅನಾಲಿಟಿಕಲ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಈಗ ನಿಮ್ ಮೇನ್ಸ್ ಅಂತ ತಗೊಳ್ತೀವಿ ಅನ್ಕೊಳ್ಳಿ, ಕ್ರಿಟಿಕಲಿ ಅನಲೈಸ್, ಇವ್ಯಾಲ್ಯೂಯೇಟ್ ಅಂತ ಕೇಳ್ತಾರೆ, ಪ್ರೋಸ್ ಅಂಡ್ ಕಾನ್ಸ್ ಕೇಳ್ತಾರೆ, ಅಡ್ವಾಂಟೇಜಸ್ ಕೇಳ್ತಾರೆ, ಡಿಸ್ಅಡ್ವಾಂಟೇಜಸ್ ಕೇಳ್ತಾರೆ. ಆ ರೀತಿ ಕೇಳಿದಾಗ ನಿಮ್ದೊಂದು ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಇಂಪ್ರೂವ್ ಆಗ್ಲಿ ಅಂತ ಬೋತ್ ಪ್ರೋಸ್ ಅಂಡ್ ಕಾನ್ಸ್ ಮತ್ತೆ ಒಂದು ಮಿಡಲ್ ಪಾತ್ ಯಾವ ರೀತಿ ಬರಿಬೇಕು, ಕನ್ಕ್ಲೂಷನ್ ಅನ್ನು ಯಾವ ತರ ಕೊಡ್ಬೇಕು ಅನ್ನೋ ಬ್ಯಾಲೆನ್ಸ್ಡ್ ಅಪ್ರೋಚ್ ಹೇಗೆ ಬರ್ಬೇಕಾಗುತ್ತೆ. ಸೊ ಆ ರೀತಿನಲ್ಲಿ ನೀವು ಬ್ಯಾಲೆನ್ಸ್ಡ್ ಅಪ್ರೋಚ್ ಬರೋದಕ್ಕಿಂತ ಮುಂಚೆ ಅದರ ಪ್ರೋಸ್ ಅಂಡ್ ಕಾನ್ಸ್ ನ ತಿಳ್ಕೊಂಡು ಅನಾಲಿಸಿಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ನಿಮ್ ಮೇನ್ಸ್ ಆನ್ಸರ್ ಅಲ್ಲೂ ಅಷ್ಟೇ, ಕ್ರಿಟಿಕಲಿ ಎವ್ಯಾಲ್ಯೂಯೇಟ್ ಅಂತ ಹೇಳಿದಾಗ ಅದ್ರ ಪ್ರೋಸ್ ಕಾನ್ಸ್ ಗೊತ್ತಿರ್ಬೇಕಾಗತ್ತೆ. ಇದಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ರ್ಯಾಂಡಮ್ ಆಗಿ ಓದ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಒಂದ್ ಸ್ಟ್ಯಾಂಡ್ ತಗೋತಾ ಇರ್ತಾನೆ, ಇನ್ನೊಬ್ರು ವ್ಯಕ್ತಿ ಇನ್ನೊಂದ್ ಸ್ಟ್ಯಾಂಡ್ ತಗೋತಾ ಇರ್ತಾರೆ. ಸೊ ಅವ್ರ ಇವ್ನಲ್ಲಿ ಹೋಗ್ತಾ ಹೋಗಿರ್ತೀರಾ, ವಿತ್ ಪ್ರೂಫ್ ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ರೈಟಿಂಗ್ ವೇಟೇಜ್ ಸಿಗ್ತಾ ಹೋಗೋದು ಯಾವಾಗ ಅಂದ್ರೆ ನೀವು ಬೋತ್ ಏನು ಪ್ರೋಸ್ ಅಂಡ್ ಕಾನ್ಸ್ ತಿಳ್ಕೊಂಡಾಗ ಅನಾಲಿಟಿಕಲ್ ಥಿಂಕಿಂಗ್ ವೇ ಅಲ್ಲಿ ನೀವು ಆನ್ಸರ್ ಬರ್ದಾಗ ಅದಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಡಿಬೇಟ್ ಕೊಡ್ತಾ ಇದೀವಿ. ಡಿಬೇಟ್ ಕೂಡ ಯಾವ್ದೋ ಅಲ್ಲ ಸರ್, ಹಾಟ್ ಟಾಪಿಕ್ಸ್ ಬಗ್ಗೆನೆ ಕೊಡ್ತಾ ಹೋಗ್ತೀವಿ ಸರ್. ಹೌದು, ಇದರಿಂದ ನಿಮ್ಗೆ 360 ಡಿಗ್ರಿ ಐಡಿಯಾ ಬರುತ್ತೆ ಒಂದು ಕಾನ್ಸೆಪ್ಟ್ ಮೇಲೆ. ನೆಕ್ಸ್ಟ್ ಇನ್ನೇನ್ ಫೀಚರ್ಸ್ ಇದೆ ಮ್ಯಾಮ್? ಪ್ಲೇಸಸ್ ಇನ್ ನ್ಯೂಸ್. ಹೌದು ಸರ್, ಇದು ನಮ್ಮ ಮ್ಯಾಗಝೈನಿನ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದಕ್ಕೆ ಆಕ್ಚುಲಿ ತುಂಬಾ ಒಳ್ಳೆ ರಿವ್ಯೂ ಬರ್ತಿದೆ ಮ್ಯಾಮ್. ಎಸ್ಪೆಷಲಿ ಕರ್ನಾಟಕದಲ್ಲಿ ಈ ತರದ್ದು ಪ್ಲೇಸ್ ನ್ಯೂಸ್ ನಾವೇ ಕೊಡ್ತಿರೋದು ಅನ್ಸುತ್ತೆ. ಹೌದು ಹೌದು. ಈಗ ನೋಡಿ, ಇಂಡಿಯಾ ಅಂತ ತಗೊಂಡ್ರೆ ವೆಸ್ಟ್ ಬೆಂಗಾಲ್ ಎಲ್ಲಿ ಬರುತ್ತೆ, ತುಂಬಾ ಜನಕ್ಕೆ ಇಂಡಿಯಾ ಮ್ಯಾಪೇ ಗೊತ್ತಿರಲ್ಲ ಸರ್. ಸಿವಿಲ್ ಸರ್ವಿಸ್ ಎಕ್ಸಾಮ್ ಓದ್ತೀನಿ ಅಂತಾರೆ, ಬಟ್ ನಾವೊಂದು ವಿಜುವಲೈಸೇಷನ್ ಕೊಡ್ಬೇಕು ಸ್ಟೂಡೆಂಟ್ಸ್ ಗೆ, ಸೊ ದಟ್ ಯಾವ ಸ್ಟೇಟ್ ಯಾವ ಪ್ಲೇಸ್ ಎಲ್ಲಿ ಬರುತ್ತೆ ಅಂತಾನು ಗೊತ್ತಾಗ್ಬೇಕು. ಜೊತೆಗೆ ಅದ್ರ ರಿಲೆವೆಂಟ್ ಇನ್ಫಾರ್ಮೇಶನ್ ಕೂಡ ಇಲ್ಲೇ ಕವರ್ ಆಯ್ತು ಅಂದ್ರೆ ನಿಮಗೆ ವಿಜುವಲೈಸೇಷನ್ ಬರುತ್ತೆ. ಸೊ ದಟ್ ನೆನ್ಪಿಟ್ಕೊಳ್ಳೋಕ್ ತುಂಬಾ ಈಸಿ ಆಗುತ್ತೆ. ವಿತಿನ್ 10 ಮಿನಿಟ್ಸ್ ನೀವು ಸಮರೈಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಸರ್. ಎಕ್ಸಾಮ್ ಟೈಮ್ ಅಲ್ಲಿ ನೀವು ಇಡೀ ಬುಕ್ ತೆಗೆದು ಓದೋದಕ್ಕಾಗಲ್ಲ. ಸೊ ದಟ್ ನಮ್ ಮ್ಯಾಗಝೈನಿನ ಈ ಪ್ಲೇಸಸ್ ಇನ್ ನ್ಯೂಸ್ ನೋಡ್ಕೊಳ್ತಾ ಹೋದ್ರಿ ಅಂದ್ರೆ ನಿಮ್ಗೆ ವಿತಿನ್ 10 ಮಿನಿಟ್ಸ್, ಹಾಫ್ ಅನ್ ಅವರ್, 6 ಮಂತ್ಸ್ ನೀವು ರಿವ್ಯೂನೇ ಮಾಡ್ಕೊಂಡು ರಿವೈಸ್ ಮಾಡ್ಕೊಂಡೇ ಹೋಗ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ ಮ್ಯಾಮ್, ಸುಮಾರು 12 ಸುದ್ದಿಗಳು ತುಂಬಾ ಇಂಪಾರ್ಟೆಂಟ್ ಅನ್ಸೋದು ಈ ಮ್ಯಾಪ್ ಅಲ್ಲೇ ಸಿಕ್ಕೋಯ್ತು ನಮ್ಗೆ. ಹೌದು ಸರ್, 12 ಕರ್ನಾಟಕ ಕರೆಂಟ್ ಅಫೇರ್ಸ್ ನಿಮ್ ಒಂದು ಸುಮ್ನೆ ಹಾಗೆ ನೋಡ್ರಿ ಗ್ಲಾನ್ಸ್ ಮಾಡಿದ್ರು ಬಂದ್ಬಿಡುತ್ತೆ. ಅವಾಗ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು ಸರ್, ಈ ಡಿಸ್ಟ್ರಿಕ್ಟ್ ಬಾರ್ಡರ್ ಯಾವ್ದು ಶೇರ್ ಮಾಡ್ಕೊಂಡಿರತ್ತೆ, ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಕರೆಂಟ್ ಅಫೇರ್ಸ್, ನೀವು ಹಿಂಗೆ ಒಂದ್ 4-5 ಸಲ ನೋಡಿದ್ರಿ ಅಂದ್ರೆ ಒಂದ್ ಕ್ಲಿಯರ್ ಪಿಕ್ಚರ್ ಬರುತ್ತೆ, ಒಂದ್ ಐಡಿಯಾ ಬಂದ್ಬಿಡುತ್ತೆ. ಗದಗ ಜಿಲ್ಲೆ ಲಕ್ಕುಂಡಿ ಶಿಲೆಯಲ್ಲಿ ಇತ್ತು, ಬಟ್ ಹಂಗೆ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಶೌರ್ಯ ಭೂಮಿ ನಂದಗಡದಲ್ಲಿ ಮ್ಯೂಸಿಯಂ ಮಾಡಿರುವಂತದ್ದಾಗ್ಬೋದು. ಈಗ ಉತ್ತರ ಕರ್ನಾಟಕದಲ್ಲಿ ಹಾರ್ನ್ಬಿಲ್, ಅಟ್ಲೀಸ್ಟ್ ನಿಮಗೆ ಓಕೆ ಇಲ್ಲಿ ನಡೀತಿತ್ತಪ್ಪ ಅಂತ ಐಡಿಯಾ ಬಂದ್ರು ನಿಮ್ಗೆ ಎಲಿಮಿನೇಷನ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದು ಕರ್ನಾಟಕ ಒಂದೇ ಅಂತಲ್ಲ, ಇವನ್ ವರ್ಲ್ಡ್ ಮ್ಯಾಪ್ ಆಗ್ಬೋದು, ಇಂಡಿಯಾ ಮ್ಯಾಪ್ ಅಲ್ಲಿ ಆಗ್ಬೋದು, ಈ ರೀತಿ ಸಮರೈಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಮಿಸ್ ಮಾಡ್ಲೇಬೇಡಿ. ಇದು ತುಂಬಾ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅಂತಾನೆ ಹೇಳ್ತೀವಿ, ಇದನ್ನ ಮಾತ್ರ ಯಾರು ಮಿಸ್ ಮಾಡ್ಕೋಬೇಡಿ. ಮತ್ತೆ ಇನ್ನೇನಿದೆ ಮ್ಯಾಮ್ ನಮ್ಮಲ್ಲಿ? ಸರ್, ಡೇಸ್ ಅಂಡ್ ಥೀಮ್ಸ್. ಯಾವ ಪ್ರಶ್ನೆ ಪತ್ರಿಕೆ ನೋಡಿ ಡೇಸ್ ಅಂಡ್ ಥೀಮ್ಸ್ ಇಲ್ಲದೆ ಇರೋದೇ ಇಲ್ಲ. ಯಾವ್ದಾದ್ರು ಒಂದು KPSC ಅಂತೂ ಕೇಳ್ತಾನೆ ಇರ್ತಾರೆ ಡೇಸ್ ಅಂಡ್ ಥೀಮ್ಸ್. ಹೌದು. ಮತ್ತೆ ನಾವು ಕುತ್ಕೊಂಡು ಪೂರ್ತಿನೂ ಲಿಸ್ಟ್ ಮಾಡಕ್ಕಾಗತ್ತಾ? ಒಂದ್ಸಲ ಓದಿದ್ರೆ ಒಂದು 2-3 ಪೇಜ್ ಮುಗಿದಿದ್ದಾಗೆ ಮರ್ತೇ ಹೋಗ್ಬಿಡುತ್ತೆ, ಅಲ್ಲೆಲ್ಲೋ ಇರುತ್ತೆ, ಮಾಡಿತಾನೆ ಹೋಗುತ್ತೆ. ಬಟ್ ನಾವ್ ಯಾವ ರೀತಿ ಮಾಡಿದೀವಿ ಅಂತಂದ್ರೆ ಕಂಪ್ಲೀಟ್ ಸಮ್ಮರೈಸ್ ಮಾಡಿ ಒಂದೇ ಪೇಜ್ ಅಲ್ಲಿ ಕೊಟ್ಟಿದ್ದೀವಿ. ಬೇರೆದೆಲ್ಲ ಕೊಟ್ಟಿದ್ವಿ, ಏನು ಕೊಟ್ಟಿಲ್ಲ, ನಿಮ್ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ಪ್ರವಾಸ ಭಾರತೀಯ ದಿವಸ ಗಾಂಧಿದೇ ಕೊಟ್ಟಿದ್ವಿ, ಗಾಂಧಿ ರಿಟರ್ನ್ ಆಗಿದ್ದು. ಹೌದು, ನಿಮ್ಗೆ ಯಾವ್ದೋ ಎಕ್ಸಾಮ್ ಅಲ್ಲಿ ಸರ್ ಪ್ರವಾಸ ಭಾರತೀಯ ದಿವಸ ಏನಕ್ಕೆ ಆಚರಿಸ್ತಾರೆ ಅಂತ ಗೊತ್ತಿರಲ್ಲ. ಕೊಟ್ಟಿದ್ರು, ಬಟ್ ಗೊತ್ತಿರಲ್ಲ ಸ್ಟೂಡೆಂಟ್ಸ್ ಗೆ. ಈ ಇಮೇಜ್ ನೋಡಿದಾಗ ಕನಿಷ್ಠ ನೀವು ಆನ್ಸರ್ ಮಾಡ್ತೀರಾ. ಅದಕ್ಕೆ ನಾವು ಯಾವ ಇಮೇಜ್ ಹಾಕಿದ್ರು ಇರ್ರೆಲೆವೆಂಟ್ ಹಾಕೋದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ರಾಷ್ಟ್ರೀಯ ಯುವ ದಿನ, ಇದು ವಿವೇಕಾನಂದ ಅವ್ರಿಗೆ ಅಥವಾ ಅವ್ರ ಬರ್ತ್ಡೇ ಸೇರಿದ್ದು. ಸೊ ಅಲ್ಲೇ ಗೊತ್ತಾಗುತ್ತೆ. ಮತ್ತೇನ್ ಕೊಡ್ತೀವಿ ಎಕ್ಸ್ಟ್ರಾ ಅಂತಂದ್ರೆ ಇದ್ರ ಮೇಲೆ ಅದೊಂದು ಥೀಮ್, ಇಂಪಾರ್ಟೆಂಟ್ ಥೀಮ್ ಏನಿರುತ್ತೋ ಅದು ಕೊಡ್ತೀವಿ. ಸೊ ನೀವು ಇಷ್ಟು ನೋಡ್ಕೊಂಡೋದ್ರೆ ಅದ್ರ ಸಿಗ್ನಿಫಿಕೆನ್ಸ್ ಗೊತ್ತಾಗುತ್ತೆ, ಡೇ ಗೊತ್ತಾಗುತ್ತೆ, ಅದರ ಥೀಮ್ ಗೊತ್ತಾಗುತ್ತೆ. ಮೋಸ್ಟ್ಲಿ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ತಾ ಹೋಗುತ್ತೆ. ವಿಜುವಲೈಸೇಷನ್ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಧ ಪೇಜ್ ನೋಡ್ಬಿಟ್ರೆ ನಿಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ತರದ್ನೆಲ್ಲ ನೀವು ಮಿಸ್ ಮಾಡಬಾರ್ದು. ಇದೆಲ್ಲ ನಮ್ಮ ಮ್ಯಾಗಝಿನ್ ನ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಏನಿದೆ ಸರ್ ಫೀಚರ್? ಮ್ಯಾಮ್, ಇಷ್ಟೆಲ್ಲ ಓದಿರ್ತೀವಿ, ಬಟ್ ಅದು ಎಷ್ಟು ಕಲ್ತಿದ್ದೀವಿ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ನಾವೇ ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ನಾವೇನ್ ಕೊಡ್ತಾ ಇದೀವಿ ಇಲ್ಲಿ,
MCQ ಗಳು ಕೊಡ್ತಾ ಇದೀವಿ. ಫ್ರೀ ಕರೆಂಟ್ ಅಫೇರ್ಸ್ ಏನ್ MCQ ನಾವು ಸಾಲ್ವ್ ಪೂರ್ತಿ ಓದಿರ್ತೀವಲ್ಲ ಅದರ ಒಂದು MCQ ಕೊಡ್ತಾ ಇದೀವಿ. ನೀವ್ ಎಷ್ಟು ಮಟ್ಟಿಗೆ ಮ್ಯಾಗಝೈನ್ ಓದಿದೀರಾ, ಯಾವ ತರ ನಿಮ್ಮ ಅನಾಲಿಟಿಕಲ್ ಪವರ್ ಇದೆ, ರೀಸನಿಂಗ್ ಪವರ್ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳೋದಕ್ಕೆ ನಾವು MCQs ಕೊಟ್ಟಿದೀವಿ. ಇದನ್ನ ಓದೋದ್ರಿಂದ ನೀವು ಯಾವ ಪಾಯಿಂಟ್ ಮಿಸ್ ಮಾಡ್ಕೊಂಡಿದ್ರಿ, ಯಾವ ರೀತಿ ಕರೆಂಟ್ ಅಫೇರ್ಸ್ ಓದೋ ಅಪ್ರೋಚ್ ಮಿಸ್ ಆಗಿತ್ತು ಅನ್ನೋ ನೀವು ಅಲ್ಲೇ ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡ್ಕೋಬಹುದು. ಹಾಗಾಗಿ ನಾವು ನಮ್ಮ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲಿ, ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಈ ಕೆಟಗರಿನ ತಗೊಂಡ್ ಬಂದಿರೋದು ಸರ್ ಮ್ಯಾಗಝೈನ್. ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ನಾವು 30 ಕ್ವಶನ್ಸ್ ಕೊಡ್ತೀವಿ ಅಂತ ಎಲ್ಲ ಒಂದೊಂದು ವರ್ಡ್ ಕೊಡ್ತಾ ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ ಆತರ ಆಗಿಲ್ಲ ನೋಡಿ. 4 ಸ್ಟೇಟ್ಮೆಂಟ್ಸ್ ಇದೆ, ಇಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಅಂದ್ರೆ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಇದು ಅಪ್ಲಿಕೇಬಲ್ ಆಗೋ ರೀತಿನಲ್ಲೇ MCQ ಗಳನ್ನ ನಾವು ಕೊಡ್ತಾ ಇರ್ತೀವಿ. ಹೌದಲ್ವಾ? ಹೌದು ಸರ್. ಈಗ ಯಾವ್ದನ್ನು ನೋಡಿದ್ರು ನಿಮ್ಗೆ ಸುಮ್ನೆ ಕೊಟ್ಟಿದ್ದಾರೆ ಅನ್ನೋ ತರ ಅನ್ಸಲ್ಲ. ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್, ರೀಸೆಂಟ್ ಟ್ರೆಂಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು MCQs ಅನ್ನ ಫ್ರೇಮ್ ಕೊಡ್ತಾ ಇದೀವಿ. ಸೊ ಇದರಿಂದ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಮತ್ತೆ ಇಸೆ ಅಂತಲ್ಲ, ಇವನ್ ಇನ್ನೊಂದು ಫೀಚರ್ಸ್ ಬರುತ್ತೆ ನಮ್ಮಲ್ಲಿ. ನಮ್ಗೆ ಪ್ರಾಕ್ಟೀಸ್ ಎಸ್ಸೆ ಕೊಡ್ತೀವಿ, ಟ್ರಾನ್ಸ್ಲೇಷನ್ ಕೊಡ್ತಾ ಇದೀವಿ. ಆಮೇಲೆ ಇನ್ನೊಂದು ಮ್ಯಾಮ್, ನಾವು ಲಾಸ್ಟ್ ಮ್ಯಾಗಝಿನ್ಸ್ ಎಲ್ಲ ನೋಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಎಕ್ಸಾಮ್ PSI ಇತ್ತು, ಗ್ರೂಪ್ ಸಿ ಇತ್ತು, ಅದಕ್ಕೆ ನಾವು ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಕೊಡ್ತಾ ಇದ್ವಿ. ಇಷ್ಟ ದಿನ KE ಎಕ್ಸಾಮ್ ಆಗೋವರೆಗೂ ನಾವೇನ್ ಮಾಡ್ತಾ ಇದ್ವಿ, 30 KE ಎಕ್ಸಾಮ್ ಅಂದ್ರೆ ಕಮ್ಯುನಿಕೇಶನ್ ಪೇಪರ್ ಅನ್ನ ಕೂಡ ಕೊಡ್ತಾ ಇದ್ವಿ. ಇವಾಗ ನಾವು PSI ಪೇಪರ್ 1 ಏನಿರುತ್ತೆ, ಟ್ರಾನ್ಸ್ಲೇಷನ್, ಎಸ್ಸೆ ಮತ್ತೆ ಪ್ರಿಸೈಸ್ ರೈಟಿಂಗ್ ಅನ್ನು ಕೂಡ ಕೊಡ್ತಾ ಇರ್ತೀವಿ. ಇಂಟ್ರೆಸ್ಟ್ ಇರೋ ಕ್ಯಾಂಡಿಡೇಟ್ಸ್ ಆನ್ಸರ್ ಅನ್ನ ಮಾಡಿ ನಮ್ಮ ಅಕಾಡೆಮಿಗೆ ತಂದು ಎವ್ಯಾಲ್ಯೂಯೇಷನ್ ಮಾಡ್ಕೋಬಹುದು. ಅದು ನಿಮಗೆ ಪ್ರಾಕ್ಟೀಸ್ ಆಗ್ಲಿ ಅನ್ನೋ ಪರ್ಪಸ್ ಗೆ ನಾವು ಕೊಡ್ತಾ ಇರೋದು. ಅದನ್ನು ಯಾವ್ದೋ ರೀಸೆಂಟ್ PSI ಅಲ್ಲಿ ಕೇಳಬಹುದಾದಂತಹ ಎಕ್ಸ್ಪೆಕ್ಟೆಡ್ ಒಂದು 5 ಎಸ್ಸೆಗಳು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ, ಪ್ರಿಸೈಸ್ ರೈಟಿಂಗ್ ಮಾಡೋದಕ್ಕೆ ನಾವೇ ಒಂದು ಮಾಡೆಲ್ ಪೇಪರ್ ರೀತಿಯಲ್ಲಿ ನಿಮ್ಗೆ ಕೊಡ್ತಾ ಇರ್ತೀವಿ. ಸೊ ಹಾಗಾಗಿ ಮ್ಯಾಗಝೈನ್ ತುಂಬಾ ಸಕ್ಸಸ್ಫುಲ್ ಆಗಿದೆ, ಇದನ್ನ ನೀವು ಯೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈ ಮ್ಯಾಗಝೈನಿನ ಎಲ್ಲಾ ವಿಶೇಷತೆಗಳನ್ನ ನಿಮಗೆ ತಿಳಿಸ್ಕೊಟ್ಟಿದೀವಿ. ಧೀರಜ್ ಸರ್ ಪ್ರತಿ 2 ದಿನಕ್ಕೊಮ್ಮೆ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಕೂಡ ಮಾಡ್ತಾ ಇರ್ತಾರೆ. ನನಗೆ ಏನಾಗ್ತಿತ್ತು ಅಂತಂದ್ರೆ, ನಾವು ಡಿಸ್ಕಸ್ ಮಾಡುವಂತದ್ದು ಒಂದು 100 ಇಂದ 120 ಟಾಪಿಕ್ ಅಷ್ಟೇ ಆಗ್ತಿತ್ತು. ಮತ್ತೆ ಇನ್ನೊಂದು ಏನಂತಂದ್ರೆ, ನಾವು ಅಲ್ಲಿ ನೋಟ್ ಮಾಡ್ಕೊಳಕ್ಕೆ ಸ್ಟೂಡೆಂಟ್ಸ್ ಗಳ ಕಷ್ಟ ಆಗ್ತಿತ್ತು. ಸೊ ಆ ತರದ್ ಏನಾದ್ರು ಇತ್ತು ಅಂತಂದಾಗ, ಅಲ್ಲಿ ಏನೊಂದು 120 ಟಾಪಿಕ್ ನಾನು ಡಿಸ್ಕಸ್ ಮಾಡ್ತೀನಿ, ಇಲ್ಲಿಂದಾನೇ ಬಂದಿರುವಂತದ್ದು. ಪ್ಲಸ್ ಒಂದಷ್ಟು ಒನ್ಲೈನರ್ಗಳು ಎಲ್ಲಾನು ನೀವು ಕಲಿಬಹುದಾಗಿರುತ್ತೆ. ನೀವು ಜಸ್ಟ್ ಅಲ್ಲೊಂದ್ ಸ್ವಲ್ಪ ಗ್ಲಾನ್ಸ್ ಮಾಡಿ ವಿಡಿಯೋಗಳನ್ನ ನೋಡ್ಕೊಂಡು ಹೋಗಿದ್ರು ಇಲ್ಲಿ ನೀವು ಓದೋದ್ರಿಂದ ನೀವು ಹೇಳೋ ರೀತಿ ಯಾವ್ದು ವಸ್ತು ಅನ್ಸಲ್ಲ. ಹೌದು ಸರ್ ಕ್ಲಾಸ್ಗಳು ಅದ್ಭುತವಾಗಿ ಮೂಡ್ ಬರ್ತಾ ಇದೆ. ನೀವ್ ಆ ಕ್ಲಾಸ್ 1/4 ಗಂಟೆ ದಿನ ಕೇಳ್ತೀರಾ ಅಷ್ಟೇ, ಎಲ್ಲೋ 1/4 ಗಂಟೆ ವೇಸ್ಟ್ ಮಾಡಿರ್ತೀರಾ. ಕ್ಲಾಸ್ ಕೇಳೋದ್ರಿಂದ ನೀವು ಮ್ಯಾಗಝೈನ್ ಓದಿದಾಗ ಏನೋ ಹೊಸದಾಗಿ ಅನ್ಸೋದೇ ಇಲ್ಲ. ಜೊತೆಗೆ ಅವ್ರು ಅದನ್ನ ಒಬ್ಬರ ಏನೋ ಬಾಯಿಂದ ಕೇಳಿದಾಗ ಅದು ಎಫೆಕ್ಟಿವ್ ಆಗಿ ನಮ್ಮ ಮನ್ಸಲ್ಲಿ ಉಳಿಯುತ್ತೆ. ಸೊ ನೀವು ಮ್ಯಾಗಝೈನ್ ಓದುವಾಗ ಆ ವಿಷಯಗಳು, ಹೌದು ಸರ್ ಹೇಳಿದ್ರು ಈ ಪಾಯಿಂಟ್, ಅದ್ ನಿಮ್ಗೆ ಯಾವ್ದೋ ಕಾನ್ಸೆಪ್ಟ್ ಅರ್ಥ ಆಗಿರಲ್ಲ, ಅದನ್ನ ಇವರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಅವಾಗ ನಿಮಗೆ ಬೇಗನೆ ಅರ್ಥ ಆಗ್ತಾ ಹೋಗುತ್ತೆ. ಮ್ಯಾಗಝೈನ್ ಅನ್ನ ಆರಾಮಾಗಿ ಎಕ್ಸ್ಟ್ರಾ ನೋಟ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಯಾಕಂತಂದ್ರೆ ಮಂತ್ ಎಂಡ್ಗೆ ಮ್ಯಾಗಝೈನ್ ನಿಮ್ಗೆ ಬರುತ್ತೆ ವಿತ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಓದುವಾಗ ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಸ್ಪರ್ಧಾ ಲೈನ್ಸ್ ಮ್ಯಾಗಝೈನ್ ಅನ್ನ ನೀವು ಖಂಡಿತ ಓದಿ ಫಾಲೋ ಮಾಡಿ ಅಂತ ಹೇಳ್ತಾ, ಮೋಸ್ಟ್ ರೆಕಮೆಂಡೆಡ್ ಮ್ಯಾಗಝೈನ್ ಅಂತಾನೆ ಹೇಳ್ತೀನಿ. ಈ ಒಂದು ಸೆಷನ್ ಇದ್ರೊಂದಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.